Learning Outcome 5, Activity 5.1. Observe the picture and say a few words related to it. ಅಲ್ಲಿ ಕೊಟ್ಟಿರುವಂಥ ಪಿಕ್ಚರ್ನ ನೋಡಿಬಿಟ್ಟು ನಾವು ಅದಕ್ಕೆ ರಿಲೇಟೆಡ್ ವರ್ಡ್ಸ್ನ ಬರಿಬೇಕು. ಅಲ್ಲಿ ಆಕ್ಟಿವಿಟಿ 5.1a. Now write the same words in the given box. Answers: school, flag, Independence Day, children's, flag hosting, school uniform, and sir. Activity 5.1b. Write 5 sentences related to the picture by using the words from the above box. Read the sentence in the ಕ್ಲಾಸ್. ಇಲ್ಲಿ ಆನ್ಸರ್ಗಳನ್ನು ನೀವು ಬರೆದುಕೊಳ್ಬಹುದು. ಆಕ್ಟಿವಿಟಿ 5.1c. Write a small paragraph by using these sentences and read it to the whole class. ಮೇಲ್ಕೊಟ್ಟಿರುವಂಥ ಸೆಂಟೆನ್ಸಸ್ನ ನಾವು ಬಳಸ್ಕೊಂಡು ಇಲ್ಲೊಂದು ಪ್ಯಾರಾಗ್ರಾಫ್ನ ನಾವು ರೆಡಿ ಮಾಡಿ ಬರಿಬೇಕು. ಆಕ್ಟಿವಿಟಿ 5.2. Dear children, there are people who guard our country day and night. Do you know what we call them? ನಮ್ಮ ದೇಶವನ್ನ ಹಗಲು ರಾತ್ರಿ ಅಂದೇ ಕಾಯ್ತಾರಲ್ಲ, ಅವರನ್ನ ನಾವು ಏನಂತ ಕರಿತೀವಿ? ನಮಗೆ ರಕ್ಷಣೆಯನ್ನು ಕೊಡೋದಕ್ಕೆ ಗಡಿಯಲ್ಲಿ ನಿಂತು ಕಾಯ್ತಾರೆ. ಅವರನ್ನು ನಾವು ಸೋಲ್ಜರ್ಸ್, ಸೈನಿಕರು ಅಂತ ಕರಿತೀವಿ. ಐ ಆಮ್ ಅ ಸೋಲ್ಜರ್. ಆಕ್ಟಿವಿಟಿ 5.2a. It is our duty to thank them. Read the thank you card given below and prepare a similar one. ಇಲ್ಲಿ ಥ್ಯಾಂಕ್ ಯು ಕಾರ್ಡ್ನ ನಮ್ಮ ದೇಶವನ್ನು ಕಾಯೋ ಸೈನಿಕರು ಅಂದರೆ ಸೋಲ್ಜರ್ಸ್ಗೆ ಬರೆದಿದ್ದಾರೆ. ಅದೇ ಥರ ನೀವು ಸಿಮಿಲರ್ ಕಾರ್ಡ್ನ ಅವರಿಗೆ ಧನ್ಯವಾದಗಳನ್ನು ಹೇಳುವಂಥ ಲೈನ್ಸ್ ಇರುವಂಥ ಕಾರ್ಡನ್ನು ಫಾರ್ಮರ್ಸ್ಗೆ ಬರಿಬೇಕು ನೆಕ್ಸ್ಟ್ ಆಕ್ಟಿವಿಟಿಯಲ್ಲಿ. ಆಕ್ಟಿವಿಟಿ 5.2b. Prepare a greeting card with a message in it to appreciate the farmers who grow food, grains, vegetables and fruits for us and display it in the class. ಅಲ್ಲಿ ಥ್ಯಾಂಕ್ ಯು ಕಾರ್ಡ್ನ ಫಾರ್ಮರ್ಗೆ ನಾ ಏನಂತ ಬರೆದಿದ್ದೀನಿ? ಫಾರ್ಮರ್ಸ್, you are the backbone of the country. Without you, it's impossible to live. Thank you farmers for growing grains for us, food for us. You are real hero, and Mother Nature also thank you for your love and care towards her. Thank you farmers, thank you. Activity 5.3. Dear children, look at the picture and say what it means. Write about the symbols, icons that you see in these pictures. Activity 5.3a. Do you know some of the words that are used while writing personal letters? Write such words in the given box. ಪರ್ಸ್ನಲ್ ಲೆಟರ್ಸ್ನ ನಾವು ಬರೆಯುವಾಗ ಹಾಯ್, ಹೆಲೋ, ಡಿಯರ್, ಫೈನ್, ಹ್ಯಾಪಿ, ಥ್ಯಾಂಕ್ ಯು, ಡಿಯರೆಸ್ಟ್ ಆ್ಯಂಡ್ ಲವಿಂಗ್ ಈ ಥರ ವರ್ಡ್ಸ್ನ ಯೂಸ್ ಮಾಡ್ತೀವಿ. ಆಕ್ಟಿವಿಟಿ 5.3b. ರೀಡ್ ದೀಸ್ ವರ್ಡ್ಸ್ ಕೇರ್ಫುಲಿ. ಆಕ್ಟಿವಿಟಿ 5.3c. The letter word grid. Search the given words in the word grid and color them. ಇದನ್ನು ನಾನು ಒಂದು ಪೇಪರಲ್ಲಿ ಬರೆದು
ಕಲರ್ ಮಾಡಿದ್ದೀನಿ. ಇದರ ಸ್ಕ್ರೀನ್ಶಾಟ್ ತಗೊಂಡು ನೀವು ಬರಿಬಹುದು. ಆಕ್ಟಿವಿಟಿ 5.4 Read the sample letter given below. Activity 5.5 Complete the following letter by adding the missing words from the box. ಇಲ್ಲಿ ಕ್ಲೂಸ್ ಕೊಟ್ಟಿದ್ದಾರಲ್ಲ, ಅವುಗಳನ್ನು ಮಿಸ್ಸಿಂಗ್ ಬಾಕ್ಸ್ ಅಲ್ಲಿ ಬ್ಲ್ಯಾಂಕ್ ಬಾಕ್ಸ್ ಅಲ್ಲಿ ನಾವು ಬರಿಬೇಕು. Activity 5.6 Complete the letter Simar has written to his grandmother and present it to the class. ಗ್ರ್ಯಾಂಡ್ಮದರ್ಗೆ ಸಿಮರ್ ಲೆಟರ್ ಬರೆದಿರೋ ಹಾಗೆ ನೀವು ಲೆಟರ್ನ ಇಲ್ಲೇ ಬರೆದು ನಿಮ್ಮ ಕ್ಲಾಸ್ನಲ್ಲಿ ಅದನ್ನು ರೀಡ್ ಮಾಡಬೇಕು. ಆಕ್ಟಿವಿಟಿ 5.7 Write a letter to your cousin. ಇದು ಪರ್ಸನಲ್ ಲೆಟರ್ ಫಾರ್ಮ್ಯಾಟಿಂದ ನಿಮ್ಮ ಕಸಿನ್ಗೆ ಒಂದು ಲೆಟರ್ನ ಅಲ್ಲಿ ಬರಿಬೇಕು. Activity 5.8a Read the following message and guess the occasion of sending these messages. ಮೆಸೇಜಸ್ನ ರೀಡ್ ಮಾಡಿ ಯಾವ ಒಕೇಶನ್ನಲ್ಲಿ ನಾವು ಅದನ್ನು ಬರಿತೀವಿ ಅಂತ ನಾವಲ್ಲಿ ಬರಿಬೇಕು. ಆನ್ಸರ್ಸ್ನ ನೀವು ಸ್ಕ್ರೀನ್ಶಾಟ್ ತಗೊಂಡು ಬರಿಬಹುದು. ಆರನೇ ತರಗತಿಯ ಕಲಿಕಾ ಬಲವರ್ಧನೆಯ ಇಂಗ್ಲಿಷ್ ಆಕ್ಟಿವಿಟಿ ಬುಕ್ ಆನ್ಸರ್ಸ್ಗಾಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ.